ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಲಾಸ್ಟ್ ಟೈಮ್ ನೀವು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿರೋದನ್ನು ಹಾಕಿದೆ. ಆ್ಯಂಡ್ ಈ ಸರ್ತಿ ಈ ವೀಕೆಂಡ್ ನಾನು ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಬಂದಿದ್ದೀನಿ. ನಾವು ಜರ್ಮನಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮೈಸೂರು ಟ್ರಿಪ್ಪಿಗೆ ಹೋಗಿದ್ವಿ. ಫ್ರೆಂಡ್ಸ್ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಮೀಟ್ ಆಗಬೇಕು ಅನ್ನೋ ಕಾರಣಕ್ಕೆ ಮೈಸೂರಿಗೆ ಹೋಗಿದ್ವಿ. ಈಗ ಅದನ್ನೇ ವಾಪಸ್ ರೀಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಸೇಮ್ ಅವಾಗ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಶರ್ಮದ ರೆಸಾರ್ಟ್ಗೆ. ಸೊ ಮತ್ತೆ ಕೂಡ ನಾವು ಶರ್ಮದ ರೆಸಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಏನೇನೆಲ್ಲ ಮೆಮೊರೀಸ್ ಇತ್ತು ಅದನ್ನೆಲ್ಲ ರೀಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವಿವಾಗ ಬೆಟ್ಟಕ್ಕೆ ಹೋಗಿದ್ದ ಮುಂಚೆ ತಿಂಡಿಗೆ ಅಂದ್ಬಿಟ್ಟು ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ವಿ ಆರ್ ಹ್ಯಾವಿಂಗ್ ದೋಸೆ, ಇಡ್ಲಿ. ಇವಾಗ ತಿಂಡಿ ಮಾಡಿಕೊಂಡು ಬೆಟ್ಟದ ಹತ್ರ ಸಿಗ್ತೀವಿ. ತರ್ಗು ಕಾರಲ್ಲೆಲ್ಲ ಫುಲ್ ಸಂಸ್ಕೃತ ಮಾತಾಡಿ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಅಸಲಿ ಸಂಸ್ಕೃತ ಮಾತಾಡ್ತಾ ಇದ್ದಾರೆ. ನಂಗೆ ಕಾಣಿಸ್ತಿದೆ ಈ ಕಡೆ ಮಾಡಿ ಮಾಡಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಸೊ ಗೈಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದಾಯ್ತು. 9:30ಗೆ ನಾವು ಒಳಗಡೆ ಹೋಗಿದ್ದು. ಆ್ಯಂಡ್ ಇವಾಗ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿದೆ. ಆ್ಯಂಡ್ ನಾವು ಮೈಸೂರಿಗೆ ಬಂದಿದ್ದು 2024 ಆ್ಯಂಡ್ ಇವಾಗ ಅದು ನಡೆದಿರೋದೆಲ್ಲದನ್ನು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಅಂತಂದೇಳೆಲ್ಲ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ಮತ್ತೆ ನಾವು ಲಾಸ್ಟ್ ಟೈಮ್ ಹೋಗಿರೋ ಥರ ಶರ್ಮದ ರೆಸಾರ್ಟ್ಗೆ ಹೋಗಬೇಕು ಅಂತಂದೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ವಿಲ್ ಮೀಟ್ ಇನ್ ಶರ್ಮದ ರೆಸಾರ್ಟ್. ಇವ್ರಗಳ ಜೊತೆ ಇದ್ರೆ ನಂಗೆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಬರೀ ಸಂಸ್ಕೃತನೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಎಂಜಾಯ್ ದ ಮೊಮೆಂಟ್ಸ್ ವಿತ್ ಮ್ಯೂಸಿಕ್. ನಮ್ಗೆ ಇವಾಗ ಈ ಒಂದು 2 ರೂಮ್ಗಳನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ರೂಮ್ದು ನಮಗೆ ಸಿಗಲಿಲ್ಲ, ಅದು ಫುಲ್ ಡೆಡ್ ಎಂಡಲ್ಲಿತ್ತು. ಆ್ಯಂಡ್ ಇವಾಗ ಖಾಲಿ ಇರುತ್ತೆ ಈ 2 ರೂಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ವಿಧಿ ಇಲ್ಲದೆ ನಾವು ಇವಾಗ ಈ 2 ರೂಮ್ಗಳನ್ನ ತೊಗೋಬೇಕಾಗಿ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಬೇಸರ ಏನು? ಸ್ವಲ್ಪ ಬೇಜಾರಾಯಿತು, ನಮಗೆ ಬೇಕಾಗಿರೋ ರೂಮ್ ಸಿಕ್ಕಿಲ್ಲ. ಹಾಂ, because we wanted to recreate the old memories. That video link will be pinned in the description. ಬನ್ನಿ ಇವಾಗ ರೂಮ್ ಟೋರ್ನ ಕೊಡ್ತೀನಿ. ಇನ್ನು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಜಸ್ಟು. ಇಲ್ಲಿ ಒಂದು ಸೋಫಾನ ಕೊಟ್ಟಿದ್ದಾರೆ, ಒಂದು ಟೇಬಲ್, TV ಯೂನಿಟ್ ಆ್ಯಂಡ್ ಟ್ರಿಪಲ್ ಬೆಡ್ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಮಿರರ್. ತುಂಬ ದೊಡ್ಡದಾಗಿ ಮಿರರ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇರೋ ಇದಿಷ್ಟರಲ್ಲಿ ಏನೋ ಇದೆ ಪ್ರೀಮಿಯಂ ಅಂತೆಲ್ಲ ಹೇಳಿದರು. ಪುಣ್ಯಕ್ಕೆ AC ಇದೆ, ಹಾಗೆ ಫ್ಯಾನ್ ಕೂಡ ಇದೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಸ್ವಲ್ಪ ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ಸ್ ಆ್ಯಂಡ್ ನಂಬರ್ ಲಾಕರ್ ಕೂಡ ಕೊಟ್ಟಿದ್ದಾರೆ, ನಂಬರ್ದು. ಆ್ಯಂಡ್ ದಿಸ್ ಈಸ್ ವಾಶ್ರೂಮ್. ಆ್ಯಕ್ಚುಲಿ ವಾಶ್ರೂಮ್ ಸಿಕ್ಕಾಪಟ್ಟೆ ದೊಡ್ಡದಾಗೇ ಇದೆ ಅಂತ ಅನ್ನಿಸ್ತು. ಎಲ್ಲರಿಗೂ ನಾವೊಂದು 7 ಮೆಂಬರ್ಸ್ ಇದ್ದೀವಿ. 7 ಮೆಂಬರ್ಸಿಗೆ 2 ರೂಮ್ಸ್ ಮಾಡಿದ್ದೀವಿ. ಆ್ಯಂಡ್ ದ ಎಂಟೈರ್ 2 ರೂಮ್ಸ್ಗೂ ಸೇರಿಸಿ ಇಟ್ ಈಸ್ ಎಷ್ಟು ಮಚ್ಚ? 2 ರೂಮ್ಗೂ ಸೇರಿಸಿ 8,000. ಹಾಂ, ಗೋಗಾದಿ ಮೈಸೂರಾ? ಬೋಗಾದಿ ಮೈಸೂರು. ಓಕೆ, ಬೋಗಾದಿ ಮೈಸೂರು ಇದು ಅಡ್ರೆಸ್. ಸೊ ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಬುಕ್. ಸೊ ಗೈಸ್, ನೆನ್ನೆ ಪೂಲಲ್ಲಿ ಆಡ್ತಿರ್ಬೇಕಾದ್ರೆ ಸೇಮ್ ಇಲ್ಲಿ ನೋಡಿ, ಒಂದು ಈ ಥರದ ಗಿಡದ ಪಕ್ಕ ಒಂದು ಈ ಥರದ್ದೊಂದು, ಇದು ಯಾವ್ದು ಮರ ಅಂತ ನಂಗೆ ಗೊತ್ತಿಲ್ಲ, ಈ ಮರನ ಇಲ್ಲಿ ಕೂಡ ಇತ್ತು ಆಯಿತಾ. ನೆನ್ನೆ ಪೂಲಲ್ಲಿ ಆಡ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ಸು ಓಡ್ಕೊಂಡು ಬಂದು ಇದನ್ನ ಬೀಳ್ಸಾಕಿ ಮತ್ತೆ ವಾಪಸ್ ಎತ್ತಿ ಕಡೆಗೆ ಹಿಂಗೆ ಅದನ್ನ ಇಡೋದಕ್ಕೆ ಹೋಗಿದ್ದಾರೆ, ಅದನ್ನ ವಾಪಸ್ ನೆಡಕ್ಕೆ ಹೋಗಿದ್ದಾರೆ. ಅದಾಗಿಲ್ಲ,
ಮ್ಯಾನೇಜ್ಮೆಂಟ್ ಅವ್ರು ಬಂದು ನೋಡಿ ಆಮೇಲೆ ಸ್ವಲ್ಪ ಇವನು ನನ್ನ ಫ್ರೆಂಡ್ ವೆಂಕಿ ಕೂಡ ಏನು ಮಾಡಿದ, ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದ. ಆ ಫೋನ್ನ ಸೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರದ್ದು ಫೈನ್ ಕಟ್ಟೋವರೆಗೂ ನಾವು ನಿಮಗೆ ಫೋನ್ ಕೊಡಲ್ಲ ಅಂತಂದೇಳಿ ಅಂದ್ಬಿಟ್ಟು ಆಮೇಲೆ ಅದು ಹೆಂಗೋ ಮಾಡಿ ಫೋನ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿಬಿಟ್ಟು ನೀಟಾಗಿ ಡಿಸ್ಕಸ್ ಮಾಡಿ ಇದಕ್ಕೆ ಏನು ಫೈನ್ ಹಾಕೋದಾ ಇಲ್ಲ ಏನು ಮಾಡೋದು ಅಂತಂದೇಳಿ ಹೇಳ್ತೀವಿ ಅಂತಂದಿದ್ದಾರೆ. ನೋಡಬೇಕು ಗೈಸ್ ಇವಾಗ ಅದೊಂದು ಏನಾಗುತ್ತೆ ಅಂತಂದೇಳಿ. ಎವ್ರಿ ಟ್ರಿಪ್ ಏನಾದರೂ ಒಂದು ಈ ಥರದ್ದು ಇನ್ಸಿಡೆಂಟ್ ಆಗೇ ಆಗುತ್ತೆ. ನಮ್ಮ ಟ್ರಿಪ್ಪಲ್ಲಿ ಬೋರ್ ಅಂತೂ ಆಗೋದೇ ಇಲ್ಲ. ಎವ್ರಿ ಟ್ರಿಪ್ ಏನಾರೋ ಒಂದು ಈ ಥರದ್ದು ಅಡ್ವೆಂಚರ್ ಇದ್ದೇ ಇರುತ್ತೆ ಒಟ್ಟು. ಗೈಸ್ ಸೋ ಸಾರಿ, ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಬಿಕಾಸ್ ನಾವು ಪೂಲಿಗೆ ಬಂದಿದ್ಮೇಲೆ ಈ ಪೂಲಲ್ಲಿ ಆಡ್ತಿರ್ಬೇಕಾದ್ರೆ ನಮ್ಮ ಸರ್ ಸ್ವಲ್ಪ ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ ಬಿದ್ದು. ಹಂಗಾಗಿ ನೆನ್ನೆ ಎಲ್ಲ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದು ಊಟ ಮಾಡಿ ಮಲ್ಗೋದು ಅದೇ ಆಗೋಯ್ತು. ಸೊ ಹಂಗಾಗಿ ಯಾವ ವೀಡಿಯೋನು ಕೂಡ ತೊಗೊಳೋದಕ್ಕೇ ಆಗಲಿಲ್ಲ. 2:30 ಆಗಿಬಿಟ್ಟಿತ್ತು ನೈಟು ಬರೋ ಅಷ್ಟರಲ್ಲಿ. ಆ್ಯಂಡ್ ಇವಾಗ ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಇವಾಗ 7:30ಗೆ ಮತ್ತೆ ಪೂಲ್ ಓಪನ್ ಅಂತಂದೇ ಹೇಳಿದ್ದಾರೆ. ನೆನ್ನೆ ಪೂಲಲ್ಲಿ ಅಷ್ಟು ಇನ್ಸಿಡೆಂಟ್ ಆದರೂ ಕೂಡ ಸ್ವಲ್ಪನೂ ಮರ್ಯಾದೆ ಇಲ್ದಿರ ನೋಡಿ ಅಲ್ಲಿ ಮತ್ತೆ ತಿರ್ಗಾ ಪೂಲಿಗೆ ಬಿದ್ದಿದ್ದಾರೆ. ಹೇಳಿ ಸೊ ಈ ಥರ ಇದೆ ಇಲ್ಲಿ ಇವಾಗ ನಮ್ಮ ಪರಿಸ್ಥಿತಿ. ಹಂಗಾಗಿ ಇವಾಗ ಮತ್ತೆ ಅವರು 8:30ಗೆ ಬ್ರೇಕ್ಫಾಸ್ಟ್ ಓಪನ್ ಅಂತ 8:30ಗೆ ಬ್ರೇಕ್ಫಾಸ್ಟ್ ಓಪನ್ ಅಂತಂದೇ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಇಲ್ಲಿ ಪೂಲಲ್ಲಿ ಆಟ ಆಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ಊರಿಗೆ ಹೋಗಬೇಕು. ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗ್ತಾ ಇದೆ ಆ್ಯಂಡ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೇನಾದ್ರೂ ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್. ನಾವಿವಾಗ ಇಲ್ಲಿ ಫ್ಲೇವರ್ ಇರಲ್ಲ, ಬರೀ ಮೊಸರು ಹಾಕೊಂಡು ತಿಂತಾ ಇರ್ತಾನೆ. ಏನು ಹೇಳ್ಬಾರ್ದಂಗಲ್ಲ.